ಈ ಸಿನಿಮಾಗೆ ನಿಜವಾದಿರೋ ಯಾರಂತ ಹೇಳ್ತೀರಾ ದಯವಿಟ್ಟು? ನಾವು ಪ್ರೊಡ್ಯೂಸರ್ ಫಸ್ಟ್ ನಿಜವಾದಿರೋ ಈ ಸಿನಿಮಾಗೆ. ಎಲ್ಲ ಸಿನಿಮಾಗೂ ಸರ್ ಬರೀ ಈ ಸಿನಿಮಾ ಅನ್ನೋದಾದ್ರೆ ಇಲ್ಲ, ಈಗೇನಾಗಿ ಪ್ರೊಡ್ಯೂಸರ್ಲ್ಲ ಅವಾಗ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ನಾವು ಹಂಗಿರೋಕ್ಕೆ ಇಲ್ಲ, ನಾವು ಹಿಂಗೆ ಇರೋದು. ಈ ಸಿನಿಮಾಗೆ ನಿಜವಾದಿರೋಗಳು ನಾವು ಪ್ರೊಡ್ಯೂಸರ್. ನಮ್ಮ ಜೊತೆಲಿದ್ದಂಥ ನಮ್ಮ ಸ್ನೇಹಿತರು ಪಿ ತ್ಯಾಗರಾಜ್ ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತೇಳಿ, ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು 6-7 ಕೋಟಿ ಮಾಡಬೇಕು ಅಂದ್ಕೊಂಡು, ಇಲ್ಲ ಜಾಸ್ತಿ ಆಯಿತು, ಡಬಲ್ ಡಿಜಿಟಲ್ ಆಯಿತು, ಬಿಡಿ ಅದು ನಮ್ಮದು. ಈ ಸಿನಿಮಾಗೆ ನಾವು ದೊಡ್ಡ ಬಂಡವಾಳ ಆಗ್ತೀವಿ ಅಂದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕತೆ ಎಲ್ಲಿದೆ ಅಂದಾಗ ನಾರಾಯಣವರು ಆಯ್ಕೆ ಮಾಡಿರ್ತಾರೆ. ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು, ಕನ್ನಡ ಚಿತ್ರರಂಗದಲ್ಲಿ ಅರಿತು ಬಲ್ಲವರು, ಎಲ್ಲ ರೀತಿ ತಿಳ್ಕೊಂಡವರು, ಎಲ್ಲ ಕಲಾವಿದರು ಮಾಡೋದು ಸಿನಿಮಾ ಮಾಡಿದರು. ಮೊನ್ನೆ ಇತ್ತೀಚೆಗೆ ನನ್ನ ಮನೆಗೆ ಹೋದಾಗ ಒಂದು 7:30-8 ಗಂಟೆಗೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕ್ಕೊಂಡು ನೋಡ್ತಾಯಿದ್ರು. ವೀರ ಪರಂಪರೆ, ಅಂಬರೀಷ್ ಅಣ್ಣ, ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ. ಆ್ಯಕ್ಟ್ಸ್ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು. ಈ ಕೆಲವರು ನಿರ್ದೇಶಕರು ಅಣ್ಣ ನೀವೇನು ಮಾಡೋ ಸಾಕು ಅಂತಾರೆ. ಅದಲ್ಲ, ಕೆಲವರು, ಎಲ್ಲರಲ್ಲ. ಅದರಲ್ಲಿ ನಾರಾಯಣರು ಯಾರಾದರೂ ಬಿಡಲ್ಲ. ಯಾಕೆಂದರೆ ವಿಷ್ಣು ಸಾರಿಂದ ಹಿಡ್ದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡ್ದು ಸುದೀಪಂದ ಹಿಡ್ದು ಆ ವೀರಪ್ಪರ ನೋಡ್ತಾರೆ. ನಾನು ಕೂತ್ಕೊಂಡು ಹಂಗೆ ಸ್ವಲ್ಪ ಬಟ್ಟೆ ಬಿತ್ತಾರೆ, ಹಂಗೆ ಕೂತಿದ್ದೆ. ಆ ಫೈಟು, ಆ ವಿಲನ್ಗಳು ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಹೊಡ್ತೀವಿ. ಏನು ಪರ್ಫಾರ್ಮೆನ್ಸು, ಆಮೇಲೆ ಕೆಲಸ ಮಾಡ್ತಿದ್ರು ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ. ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು. ಅದಾದಮೇಲೆ ಬೆಸ್ಟ್ 100ಕ್ಕೆ 85-90% ಮಾರ್ಕ್ಸ್ ಗ್ಯಾರಂಟಿ ಅಂತ ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು. ನಾರಾಯಣ ಹಾಕೊಂಡ್ರೆ ನಾವು ಹಾಕಿರೋ ಬಂಡವಾಳ ಮಿಸ್ ಇಲ್ಲ. ಇದು ಸ್ಟಾರ್ ಕ್ಯಾಸ್ಟ್ ಯಾರು ಅಂತ ಬಂತು. ಶ್ರೇಯಸ್ಸು ಮಗ ಆದ್ರೂ ಮಾತಾಡ್ತಾರೆ, ಅವನ ಹತ್ರ ನಾನೇ ಕಾಸು ಫ್ರೀ ಮಾಡೋದು ಕೇಳಬೇಕು. ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಆದ್ರ ವ್ಯಾಪಾರನೇ. ಮನೆ ಒಳಗಿದ್ರೆ ಮಾತ್ರ ಮಗ, ಮನೆಯಿಂದ ಆಚೆ ಹೋದರೆ ಅವರೊಬ್ಬರು ಆರ್ಟಿಸ್ಟ್ ಅಷ್ಟೇ. ಅದು ನನ್ನ ಪಾಲಿಸಿ. ತುಂಬ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೆ ಗೊತ್ತಿದ್ದಂಗೆ ಹೊಸ ಕಲಾವಿದರು ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ಬರೇ ಅಂತ ಕಾಣುತ್ತೆ. ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು, ವೆರಿ ಗುಡ್ ಪರ್ಫಾರ್ಮರು. ನಾವು ಫಸ್ಟು ವಿಜಯ್ ಹಾಕೋಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಂಡು ಹುಡುಕ್ತಾಯಿದ್ದು. ನಾರಾಯಣವ್ರ ಕತೆ ಹೇಳಿದ್ಮೇಲೆ, ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ, ಖಡಕ್ಕಾಗಿರೋ ಒಬ್ರು ಬೇಕು ಸರ್, ವ್ಯಕ್ತಿ ಯಾರು ಸರ್, ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರಬೇಕು ಸರ್. ಇಲ್ಲಿರೋದು ಯಾರು ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು, ಸುದೀಪು, ವಿಜಿ, ಉಪೇಂದ್ರ, ಶಿವಣ್ಣ ಈ ಥರ ಇರ್ತಾರೆ. ಇನ್ಯಾರು ಬೇರೆ ಆಗಲ್ಲ ಸರ್, ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಅಲ್ಲಿ ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟು ಜನದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ರು. ಏನು ರೀ ನಮ್ಗೆ ಒಳ್ಳೆ ಕರ್ಕೊಂಡು ನಾರಾಯಣ ಸರ್ ಕರ್ಕೊಂಬಂದು ಹಿಂಗಾಗೋತು ಅಂದ್ಕೊಂಡು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ಬಂದು ತಿರುಪತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂದ್ಕೊಂಡು. ಸರಿ ಸರ್ ಆಯಿತು ಒಂದು ಸರಿ. ಆಮೇಲೆ ನಮಗೆ ನಾವು ವಿಜಿ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಒಳ್ಳೆ ಬ್ರದರ್ಸ್ ಇದ್ದಂಗೆ. ವಿಜಿಗೊಂದು ಸತಿ ನಾರಾಯಣ ಸರ್ ಕತೆ ಹೇಳಿದೆ. ಕತೆ ಅವರು ವಿಜಿಯವರು ಸುಲಭವಾಗಿ ಯಾರಿಗೂ, ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ. ಸರ್ ಮಾಡೋಣ ಅಂದರು. ಆಮೇಲೆ ಕೇಮಂಜಿ ನಮ್ಮ ಸ್ನೇಹಿತರು, ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್, ತಲೆ ಕೆಡಿಸ್ಕೊಬಿಡಿ. ಶ್ರೇಯಸ್ ಅಂದರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ. ಆಮೇಲೆ ಕತೆ ಒಪ್ಕೊಂಡ್ರು. ಇದರಲ್ಲಿ ಸಾಧು ಕೋಕಿಲರು ಅವ್ರು 5-10 ದಿನ ಹಿಡ್ಕೊಬರೋದೇ ಕಷ್ಟ ನಮ್ಮ ಸಾಧುನ. ಯಾಕೆಂದರೆ ಅದ್ಭುತವಾದ ಕಲಾವಿದ, ವೆರಿ ಗುಡ್ ಪರ್ಫಾರ್ಮೆನ್ಸು, ಕಾಮಿಡಿ ತಿಂದು ಬಿಡ್ತಾನೆ, ಯಾರು ಬೇರೆ ಆಗಲ್ಲ. ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣರಿಗೋರು. ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತೇಶ್ವರ ಮಗ, ನಮ್ಮ ಇವರು ಶರತ್ ಲೋಹಿತೇಶ್ವರು. ಆಮೇಲೆ ಎಷ್ಟು ಜನ ಆರ್ಟಿಸ್ಟು ಅಂದರೆ ನಮ್ಗೆ ನಿಜವಾಗ್ಲೂ ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಬಿಟ್ರು. ಈ ಏನು ಮುತ್ತುಗಳು ಬೇಕು ಅದನ್ನು ಆಯ್ಕೆ ಮಾಡ್ಕೊಂಬಿಟ್ರು. ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರೇನು ಮಾತಾಡಲ್ಲ, ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ದರೆ ಯಾರು ಮಾತಾಡಲ್ಲ. ಬಿಕಾಸ್ ಆಗಬೇಕಂದ್ರೆ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಕೊಡಿದ್ರು ಅಂತ ಯಾರೇನು ಮಾತಾಡಲ್ಲ. ಎಲ್ಲ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು, ಅಷ್ಟು ಜನ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ಪರ್ಫಾರ್ಮೆನ್ಸರು. ಸರಿ ಎಲ್ಲ ಒಪ್ಕೊಂಡ್ರು, ಮಾಡಿಕೊಟ್ರು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಇಟ್ಸ್ ವೆರಿ ಗುಡ್ ಪಿಕ್ಚರ್, ತುಂಬ ಚೆನ್ನಾಗಿ ಬಂದೈತೆ. ಮೊನ್ನೆ ನಾನೇ ನೋಡಿದೆ ಕಣ್ಣಾರೆ. ಕಾಮಿಡಿ ಇದೆ, ಫನ್ ಇದೆ, ಕತೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ. ಎಲ್ಲಕ್ಕಿಂತ ಮುಂಚೆ ಮೆಸೇಜ್ ಇದೆ. ಆಮೇಲೆ ಸಾಂಗ್ಗಳು ಕೇಳ್ತಾ ಅದು ಫೀಲೇ ಬೇರೆ ಇರ್ತದೆ.
ಆಮೇಲೆ ಅರ್ಥ ಇದೆ. ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತು ಇವತ್ತೇನಾಗ್ತಾರೆ, ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ, ನಾಳೆ ಬೆಳೆ ಕಾಫಿ ಹೋಗೋಣ, ನಾಳೆಲ್ಲ ರೂಮ್ ಹೋಗೋಣ ಅಂತಾರೆ. ಇದಲ್ಲ, ಇಷ್ಟ ಆದರೆ ಲವ್ ಮಾಡೋಣ, ಇಲ್ಲ ಫ್ರೆಂಡ್ ಆಗಿರೋಣ. ಇವತ್ತಿಂದ ಟ್ರೆಂಡ್ ಇದಾಗಬೇಕು. ಯಾಕಂದರೆ ಹುಡುಗ ಹುಡುಗಿರೋ ಸರ್ ಇದು ಸತ್ಯ. ಯಾಕೆಂದ್ರೆ ಸಿಕ್ಕತ್ತೆ ಅಷ್ಟೇ ಕಾಳು, ಯಾರು ಸಿಗ್ತಾರೆ ಕಾಳು ಹಾಕಕ್ಕೆ, ಅವರು ಕ್ಯಾಚ್ ಹಾಕಕ್ಕೆ ಇರ್ತಾರೆ. ಕ್ಯಾಚ್ ಇಮಿಡಿಯೇಟ್ಲಿ ಯಾವ್ದು ಬರ್ತದೆ ಆ್ಯಕ್ಷನ್ ರಿಯಾಕ್ಷನ್ ಇರ್ತದೆ ನೋಡಿ. ಮಾತದ್ದು ಏನಾಗುತ್ತೆ, ಅವ್ನು ಕರ್ಕೊಂಡ ಇವ್ನು ಕರೆದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನಂದರೆ ನಾನು ಎಷ್ಟೊತ್ತು ಹೇಳಿದೆ, ಕರೆದ ಕಪಾಳ ಕೊಡ್ಬಿಟ್ರೆ ಅಂದರೆ ಅದೇ ಹೇಳಲ್ಲ ಸರ್, ಅವ್ರು ಕರೆದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೀನಿ. ಕರೆಗಟ್ಟ ನೀವು ಹೆಂಗೆ ಕೇಳ್ತೇನೆ, ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಅದಕ್ಕೆ ಇದು ಮೆಸೇಜ್ ಕೊಟ್ಟಿದ್ವಿ, ಇನ್ಮೇಲೆ ಕರಿಬೇಡಿ, ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತಾಡೋಣ, ಕಾಫಿ ಎಲ್ಲೋ ಬರ್ಗರಲ್ಲೋ ತಿನ್ಕೊಳ್ಳೋಣ, ಇಷ್ಟ ಆದರೆ ಫ್ರೆಂಡ್ ಆಗೋಣ, ಲವ್ ಮಾಡೋಣ, ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ತಾರಣ್ಣ. ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರೆ ಇದನ್ನು ಫಾಲೋ ಮಾಡಿ ಯೂತು. ಯಾಕೆಂದ್ರೆ ತಿರ್ಗಿ ಹಳ್ಳಕ್ಕೆ ಬೀಳಕೋಗ್ಬಿಡಿ, ಮತ್ತು ತಿರ್ಗಿ ಬಿದ್ದು ನಾನು ಅವ್ನು ಕರ್ದ ಇವ್ನು ಕರ್ದ ಅಂತ ಹೇಳಕೋಗ್ಬಿಡಿ ಅಂತ ಹೇಳ್ತೀನಿ. ಇಟ್ಸ್ ವೆರಿ ಗುಡ್ ಸಾಂಗ್. ಇನ್ನೊಂದು ಸಾಗಿದೆ, ಏನೋ ಮಗ, ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಹಾಡು. ಇನ್ನೂ ಯಾಕೆ ಬಿಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ, ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗೈತೆ ಹಾಡು. ಏನೋ ಮಗ ಊರಲ್ಲಿದ್ದ ಫಿಗರ್ಗಳಲ್ಲಿ ಏನದು ಎಲ್ಲ ಅವ್ರವ್ರು ಆಯ್ಕೊಂಡು ಹೊಂಟೋದ್ರ, ಇನ್ನು ಬಿಟ್ಟಿದ್ದಾರ, ಬೇಜಾರೈತೆ, ತುಂಬ ಮೆಸಿದ್ದೆ. ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾ ಇರೋದು. ಅವ್ರು ಸಿನಿಮಾ ಮಾಡಿದ್ರೆ ಕಟ್ಟನ್ನು ಹಾಕೊಂಬಿಟ್ಟು ಯಾರು ಒಳಗೆ ಬಿಡ್ತಿರಲಿಲ್ಲ, ಅಷ್ಟು ಸಿಸ್ಟಮು. ಅವ್ರು ಯಾವುದೇ ಸಿನಿಮಾ ಮಾಡೋದು, ಈ ಸಿನಿಮಾದಲ್ಲೇ ಸ್ವಲ್ಪ ಬಿಟ್ಟಾರೆ ಇವತ್ತೆಲ್ಲ. ಯಾಕಂದರೆ ಮಂಡ್ ಬಿದ್ದವರು ಪ್ರೊಡ್ಯೂಸರ್ ಬೇಡ ಕಡಿಮೆ ಆಗ್ಬಿಟ್ಟಾರೆ, ಇರೋದು ಆಗ್ತಿದೆ, ಅವರು ಕಳ್ಕೊಳ್ಳಬೇಡ ಅಂತ ಫ್ರೀ ಕೊಟ್ಬಿಟ್ಟಾರೆ. ಅದರಲ್ಲೇ ಈ ವಿಷಯದಲ್ಲೇ ತುಂಬ ನಾವು ಗ್ರೇಟು, ವೆರಿ ಗುಡ್ಡು, ತುಂಬ ಚೆನ್ನಾಗಿ ಮಾಡಿದ್ರೆ. ನಮ್ಮ ಹೀರೋಯಿನ್ ಹೇಳಿದ್ರೀಗ ಆ ಸಾಂಗ್ ನನಗೆ 1.5 ದಿನದಲ್ಲಿ 2.5 ದಿನ ಮಾಡಿದ್ದೀನಿ. ಒಂದು 6 to 9 1.5 ಮಾಡಿದ್ದೀನಿ. ಆ ಸಾಂಗಿಗೆ 65 ಲಕ್ಷ ಬಿಲ್ ಬಂದಿದೆ. ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ 8 ಲಕ್ಷ ಆಗೈತೆ, ಇದಕ್ಕೆ 65 ಲಕ್ಷ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ಸಾಂಗ್ ಡಿಮ್ಯಾಂಡ್, ಆ ಸಾಂಗ್ ಹಂಗೆ ಕೇಳುತ್ತೆ. ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಯಾರು ಹೇಳಿದ್ರು, ಸರ್ October 31 ಓಕೆ, ನಾನು November 1 ನಾನು ರಾಜಾವಲ್ಲಿ ರಿಲೀಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಕಾಂತಾರ 2ನೇ ಥರ ಬರ್ತದಿಂದ 4 ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲ್ಲ. ಒಳ್ಳೆ ಸಿನಿಮಾಗಳು, ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಇವತ್ತು ಭಾರತದಾದ್ಯಂತ ಹೆಸರುಗಳು ಮಾಡ್ತಾಯಿದೆ ನಮ್ಮ ಸಿನಿಮಾ. ಒಳ್ಳೆ ಭಾರತದ ಹೆಸರು ಮಾಡ್ತಾಯಿದ್ರು, ಕರ್ನಾಟಕದ ಹೆಸರು ಮಾಡೇ ಮಾಡ್ತದೆ. ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ. ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಡ್ಜ್ ಸರ್ ಹೇಳಿದ್ರು, ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ. ಸಾಮಾನ್ಯ ನಾನು ನನ್ನ ವಾಟ್ಸಪ್ಪಲ್ಲಿ ನಾನು ಕೇಳೋ ಟೈಮ್ ಮಾಡಲ್ಲ, ತುಂಬ ಬರ್ತಾಯಿದೆ ಒಂದೊಂದು ಮೆಸೇಜ್ ದಿನಕ್ಕೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ನನಗೆ ಒಂದು 2,500-3 ಸಾವಿರ ಮೆಸೇಜ್ ಬರ್ತದೆ. ನಾನೊಂದು 10-15 ನೋಡ್ತೀನಿ, ಆಮೇಲೆ ಎಲ್ಲ ಡಿಲೀಟ್ ಮಾಡ್ತೀನಿ. ಆ ಜಡ್ಜ್ ಫೋನ್ ಮಾಡಿದೆ, ಒಂದು 10-15 ಜನ IR ಆಫೀಸರ್ಸ್ ಅವರು ನೋಡಿದೆ. ಮಂಜು ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅಂತೆ. ಸರ್ ಹೇಳಿ ಸರ್ ಅಂತೆ, ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ, ಅರ್ಥವಾಗಿದೆ, ಎಷ್ಟು ಕ್ಲೀನಾಗಿದೆ ರೀ. ಇವತ್ತೆಲ್ಲ ನೋಡಿದ್ರೆ ಏನು ಬಡಿ ಅದೇ ಇರ್ತದೆ, ನಮ್ಗೆ ಅರ್ಥನೇ ಆಗಲ್ಲ, ಇದಿರ್ತದೆ. ಇಲ್ಲ ಸರ್ ಒಂದು ಫ್ಯಾಮಿಲಿ, ಇಲ್ಲ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಒಳ್ಳೆ ಟೈಮ್ ಯಾವಾಗ ರಿಲೀಸ್ ಮಾಡ್ತಾರೆ ನಾವೆಲ್ಲ ದಯವಿಟ್ಟು ಹೇಳಿ ನಮಗೆ. ನಾವು ಪರ್ಟಿಕ್ಯುಲರ್ ಪಿಕ್ಚರ್ ಹೊಟ್ಟಿರ್ತಾರೆ. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು. ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ, ಕೆಲವು ಸಿನಿಮಾಗಳಿಂದ ಬರ್ತಾ ಇಲ್ಲ. ಅವೇನೋ ಒಂಥರ ಬೇರೆ ಥರ ಇರ್ತದೆ. ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿಲ್ಲ, ಎಲ್ಲ OTT ನೋಡಿ ಅವ್ರಿಗೆ ಬೇಜಾರಾಗ್ಬಿಡ್ತೀವಿ. ಇರೋಬರೋಲ್ಲ ಸಿನಿಮಾ ನೋಡ್ಬಿಟ್ಟು OTT ಯಾವುದೂ ಇಟ್ಟಿಲ್ಲ. ಪೆಂಡಿಂಗ್ ಜನ ಕೂತ್ಕೊತಾರೆ, ಮನೆಗೆ ಕೂತ್ಕೊಂಡು ಆಗ್ತಾರೆ ನೋಡ್ತಾರೆ. ಆ OTT ಮಜಾನೇ ಬೇರೆ, ಥಿಯೇಟ್ರ್ ಮಜಾನೇ ಬೇರೆ. ದಿಸ್ ವೆರಿ ಗುಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಇಷ್ಟ ಆಗೋ ಸಿನಿಮಾ. ನನಗೆ ಇದರಲ್ಲಿ ವಿಶೇಷವಾಗಿ ಪಾತ್ರ ಮಾಡಿದ್ರು ರವಿಚಂದ್ರ ಸರ್. ಒಂದಿನ ನಾನು ರವಿಚಂದ್ರ ಬೇಕು ಅಂದರು. ಏನು ಸರ್ ಹಿಂಗೆ ಕೇಳ್ತು, ನಮ್ಮ ನಾರಾಯಣವ್ರು ಈ 5 ಸ್ಟಾರ್ ಚಾಕ್ಲೇಟ್ ಬೇಕು ಸರ್, ಆ ಚಾಕ್ಲೇಟ್ ಬೇಕು, ಈ ಚಾಕ್ಲೇಟ್ ಬೇಕು ಅಂತ. ಅದು ಏನು ಒಂದು ಆರ್ಡಿನರಿ ಚಾಕ್ಲೇಟ್ ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಇರೋಲ್ಲ, ಎಲ್ಲ ಇವಿ. ನಾನು ಆಯಿತು ವಿಜಯ್ ಕೇಳಿದ್ರು ಕೊಟ್ಟೆ. ಸಾಧು ನಾನು ಅದೇ ಸಾಧು ಬರೋಲ್ಲ ಸರ್, ನಾನು ದಯವಿಟ್ಟು ಬರಲ್ಲ, ಯಾಕೆ ನನಗೆ ಒಳ್ಳೆ ಸ್ನೇಹಿತ, ನಾನು ಕೋಪಕ್ಕೆ ಬಂದೇನಂತೀನಿ. ಇಲ್ಲ ಸರ್ ನನಗೆ ಅವನೇ ಬೇಕು ಅದು. ನಾನು ಸಾಧು ದಿನ ಮಾಮ ಏನು ಮಾಮ ಅಂತ ಅಂದರೆ ಸಿಕ್ಕಾಗಟ್ಟೆ ಕೊಟ್ಟು ಅವನು 5-10 ದಿನ ಬರೋದಿಲ್ಲ, 45 ದಿನ ಮಾಡ್ದ ಪಾಪ. ಅವನು ಈಸ್ ವೆರಿ ಗುಡ್ ಕೋಪ್ರೇಷನ್. ನಮ್ಮ ರಂಗಣ್ಣ ತುಂಬ ಜನ ಎಲ್ಲ ಕೋಪ್ರೇಷನ್. ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಅಂತ ಖುಷಿ ಆಯಿತು. ಟೀಮ್ ಚೆನ್ನಾಗಿದೆ, ನಾರಾಯಣವ್ರು ಕೆಲಸ ಮಾಡಿಸ್ಕೋತಾರೆ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ರು. ನಮಗೆ ನಿಜವಾಗ್ಲೂ ಈ ಸಿನಿಮಾಗೆ ರವಿಚಂದ್ರ ಅವ್ರು ಕೇಳಿದ ತಕ್ಷಣ ಏನೋ ಅಂದರು, ಸರ್ ನಮ್ಮ ಸಿನಿಮಾದ ಯಾವುದಮ್ಮ ಅಂತ. ಪಾಪ ಅವರು ನನ್ನ ವಿಷಯದಲ್ಲಿ ಯಾವತ್ತು ಏನು ಕೇಳೋಕ್ಕೋಲ್ಲ, ಏನು ಮಾತಾಡಲ್ಲ. ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಒಂದು ನಾರಾಯಣ ಜೊತೆ ಏನೋ ನಾನೇನು ಹೇಳೋ ಅಂದರು. ಸರ್ ನೀವೆಲ್ಲ ಸರ್ ನೀವು ಗೆಸ್ಟು ಅಂದೆ. ನನ್ನ ಮಗ ನೀನು ಏನು ಹೇಳಿದ್ರು ಬರ್ತೀನಿ ಬಿಡೋ ಅಂದರು, ಒಂದೇ ಮಾತು ಹೇಳಿದ್ರು ಇಷ್ಟೇ. ನೀನು ಹೇಳೋದು ಮಾಡ್ಕೊಡ್ತೀನೋ ಅಂದರು. ಎಷ್ಟು ದಿನ ಬೇಕಮ್ಮ ಅಂದರು. ಸರ್ ಒಂದು 2 ದಿನ ಸರ್. ಬೇಡಮ್ಮ ಒಂದು 10 ದಿನ ಮಾಡೋದು. ಇಲ್ಲ ಸರ್ ನಿಮ್ದಿರೋದೇ 2 ದಿನ ಸರ್, ದಯವಿಟ್ಟು
ನೀವು ನಂಬ್ತಿರ್ಬೋದ್ರ ಪಾತ್ರ ಏನು ಅಂದರು ಸರ್ ಥರ ಅಂದೆ ಐ ಬರಲಿ ಅಂದರು ಅವ್ರು ನಾಗರಾಜ್ ಮ್ಯಾನೇಜರಿಗೆ ಏನು ಸರ್ ಐ ಕಾಸ್ಟ್ಯೂಮ್ ಎಲ್ಲ ನಮ್ಮ ಹತ್ರ ಐತಲ್ಲ ಅಂದರು ಎಲ್ಲ ಹೊಸ ಯೂಸ್ ಮಾಡಿರೈತಲ್ಲ ತಗೊಂಡಿದೆ ಏನು ಬರ್ಬೇಡ ಮನೆಗೆ ಕಳ್ಸ್ಕೊಡ್ತೀನಿ ಬರ್ತೀನಿ ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ 2 ದಿನ ಬೇಕಾಯ್ತು, ಒಂದೇ ದಿನ ಮುಗಿಸ್ತಲ್ಲ ಸರ್, ಒಂದು ದಿನ ಮುಗಿಸ್ಬಿಟ್ಟು 2 ದಿನ ಸಿಟಿಲಿ ಒಂದೇ ದಿನ ಒಂದು ಸ್ಪೆಷಲ್ ಪಾತ್ರ ಅವರೇ ಬಂದು ಆ್ಯಕ್ಟ್ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಮಾತೆ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ, ಏನು ಕೇಳಿಲ್ಲ. ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದೆ. ಅಕ್ಟೋಬರ್ 31 ಈ ಸಿನಿಮಾ ಬಗ್ಗೆ ಯಾರಿಗೂ ಇನ್ನೇನು ಗೊತ್ತಿಲ್ಲ. ಎಲ್ಲ ಏನಂತಾರೆ ಅವರಿದ್ದಾರೆ ಇದ್ದಾರೆ. ಈ ಸಿನಿಮಾದಲ್ಲಿ 18 ಕಲಾವಿದರು, ನುರಿತ ಕಲಾವಿದರು ಇದ್ದಾರೆ. ಖ್ಯಾತ ನಿರ್ದೇಶಕರು ಇಬ್ಬರು ಇದ್ದಾರೆ. ಒಂದು ಎಸ್ ನಾರಾಯಣ, ಒಂದು ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಒಂದು ದಿನ ಪಾಪ ಮಾತಾಡಿಲ್ಲ ಎಸ್ ನಾರಾಯಣ, ಯಾಕಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ, ನಮ್ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ, ಆಮೇಲೆ ಅಪಾರವಾದ ಶ್ರೇಯಸ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿಕೊಟ್ರು. ಇಲ್ಲೇನು ಅಂದ್ಕೊಟ್ಟು ಕೆಲವರೆಲ್ಲ ದುನಿಯಾ ವಿಜಯ್ ಇರೋ ಅಂತ ಇದ್ದೆ. ದುನಿಯಾ ವಿಜಯ್ ಸಿನಿಮಾ ನೋಡಿ ಮಾತಾಡಿ, ಯಾಕೆ ನಾನು ಯಾರು ಮಾಡೋದು, ನಾನು ಯಾಕೆ ಹೇಳಿ, ಯಾರು ಹೇಳಿ ಅವ್ರವರೇ ಬರ್ಕೊಂಬಿಡೋದು, ಅವರೇ ಯಾರೇ ಹೇಳಿ ಬರ್ಸ್ಬಿಡೋದು. ಈ ಕೆಲವ್ರು ಏನು ನೋಡ್ತಾರೆ ಸರ್ ಇದ್ಯಾರೋ ಇದ್ದಂತೆ. ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು, ನಮ್ಮ ಡಿಜಿಟಲ್ ಸ್ನೇಹಿತರಾಗ್ಬೋದು, ಯಾರ್ಬೋದು ಪರ್ಟಿಕ್ಯುಲರ್ ಬೇಕು ಅಂತ ಒಂದಷ್ಟು ಚುಚ್ಚರ್ ಪಿನ್ನ ನಮ್ಮ ಅವ್ರ ಬಾಂಧವ್ಯಲ್ಲಿ ಎಲ್ಲ ತಲೆನೇ ಕೆಡ್ಸ್ಕೊಳ್ಳ, ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರು ನಾನು ನಂಬುವುದಿಲ್ಲ ಅಂತ ವಿಷ್ಣು ಅಂತ ಹೇಳ್ಕೊಟ್ಟಾರೆ. ಅದನ್ನು ನಾನು ಕಲ್ತಿದ್ದೀನಿ. ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಒಂದು ಹುಬ್ಳಿದು ಒಂದು ಪ್ರೆಸ್ ಬಿಟ್ಟು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ, ಕಲಾವಿದ್ರು ಕರ್ತೀನಿ, ಮಾತಾಡ್ತೀನಿ. ವೆರಿ ಗುಡ್ ಸಿನಿಮಾ ಮಾಡೋರೆ, ನಾರಾಯಣವ್ರು ಅಚ್ಚುಕಟ್ಟ ಮಾಡಿಕೊಟ್ಟಾರೆ. ಅಕ್ಟೋಬರ್ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ದೀರಾ, ಎಲ್ಲರೂ ಇದೇ ರೀತಿ ಈ ಸಿನಿಮಾಗೆ ಬೆಳೆಸಿ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಬರೀ ಸಿನಿಮಾ ಬಗ್ಗೆ ಮಾತ್ರ ಮಾತಾಡಿಲ್ಲ, ನೀವು ಲವ್ ಮಾಡೋ ಹುಡುಗರಿಗೆ ಒಂದಷ್ಟು ಮೋಟಿವೇಶನ್ ಕೊಟ್ಟಿದ್ದೀರಾ. ಯಾಕೆಂದರೆ ತುಂಬ ಜನ ನನಗೆ ಕಾಲೇಜ್ ಹುಡುಗರಿಗೆ ಹೇಳಿದ್ದೀನಿ ಇನ್ನೊಂದು, ಯಾಕೆಂದರೆ ಇದು ನಿಜವಾಗ್ಲೂ ಲವ್ ಮಾಡೋ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಇದು ಎಚ್ಚರಿಕೆ ಗಂಟೆ. ಎಚ್ಚರಿಕೆ ಗಂಟೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ನೀವು ಬಂದು ಅವ್ರು ಹೂವು ಹಾಕ್ತಾರೆ, ನೀವು ಕಾಳು ಹಾಕ್ಸ್ಕೊಂಡು ಹೋಗ್ತಾ ಇರ್ತೀರಿ. ನೀವು ಹುಷಾರಾದರೆ ನಾನು ಹೇಳಿದ್ದು ಫಾಲೋ ಮಾಡ್ತೀರ ಅಷ್ಟೇ. ಥ್ಯಾಂಕ್ ಯು. ಓಟು ರಮೇಶ್ ಯಾದವ್ ಸರ್, ನೀವೇನು ಹೇಳ್ತೀರಾ? ಪ್ರೆಸ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ಗೆ ಸರ್, ಇದೇನೆಂದರೆ ಈ ಮಾರುತ ಅನ್ನೋ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ರ್ ವಿಷಯ ಬಂದಾಗ ನಾನು ಎಸ್ತಾನೆ ಸರ್ ಫ್ಯಾನು. ಇದು 51ನೇ ಸಿನಿಮಾ ಸಾರ್ದು. ಅವ್ರು ಎಷ್ಟೇ ಸಿನಿಮಾ ಮಾಡಲಿ ವೀರಪ್ಪನ ಈಗ ಸಪ್ರೇಟಾಗಿ ಕಾಣುತ್ತೆ. ವಿಷ್ಣು ಸರ್ ಗೆಟಪ್ಪೆ ಅಲ್ವಾ, ವಿಷ್ಣು ಸರ್ ಸಪ್ರೇಟ್ ಗೆಟಪ್. ನನ್ನ ಫೇವ್ರೆಟ್ ಸಿನಿಮಾ ವೀರಪ್ಪನ ಈಗ. ಓಕೆ, ಅದು ಹಿಂದೆ ಹೋದೆ ಚೈತ್ರದ ಪ್ರೇಮಾಂಜಲಿ. ಏನು ಲವ್ ಅಂತಾರೆ, ಅವಾಗೂ ಲವ್ ಇವಾಗ ಲವ್. ಆ ಸಿನಿಮಾ ನೋಡಿದ್ರೆ ಈಗಲೂ ಟ್ರೆಂಡಲ್ಲೇ ಇದೆ. ಲವ್ ಅನ್ನೋದಕ್ಕೆ ಯಾವ ಟ್ರೆಂಡು ಇಲ್ಲ, ಅಲ್ಲೇದು ವಸ್ತು ಇಲ್ಲ, ಪ್ರಪಂಚ ಇರೋವರೆಗೂ ಸೇಮ್ ಲವ್ವೇ. ಆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಪಾತ್ರೆ ಒಂದು ಅಕ್ಕಿ ಚೆಕ್ ಮಾಡ್ದಂಗೆ ಚೈತ್ರದ ಪ್ರೇಮಾಂಜಲಿ ಸಾಕು, ವೀರಪ್ಪನಾಯಕ ಸಾಕು. ಅಣ್ಣವ್ರು ಬಿಡಿ, ಅವ್ರ ಥರ ತುಂಬ ಸಿನಿಮಾ ಮಾಡಿದ್ದಾರೆ. ನನ್ನ ಫೇವ್ರೆಟ್ ಸಿನಿಮಾ ವೀರಪ್ಪನಾಯಕ. ಸಾರ್ ಜೊತೆ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸು, ಸಾರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಈ ಮಾರುತ ಸಿನಿಮಾಗ ಸರ್ ಇದೇನು ಈ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಮಾರುತ ಅನ್ನೋದು, ಈ ಬಿಲ್ಡಿಂಗ್ ನಿಂತಿರೋದೇ ಒಂದು ಪಿಲ್ಲರ್ ಮೇಲೆ. ಆ ಪಿಲ್ಲರೇ ದುನಿಯಾ ವಿಜಯ್ ಸರ್. ಇಡೀ ಈ ಸಿನಿಮಾನೇ ಅವ್ರ ಮೇಲೆ ನಿಂತಿದೆ. ಅವರು ಅಂದರೆ ದೇವ್ರ ಥರ ಬಂದರು ಈ ಸಿನಿಮಾಗೆ. ಕಲರೇ ಬೇರೆ ಆಯಿತು. ಸೌದತ್ತಿ ಎಲ್ಲಮ್ಮ ದೇವರೇ ಬಂದರು ಈ ಸಾಂಗಲ್ಲಿ. 2 ದೇವ್ರು ಈ ಫಿಲಮ್ಗೆ. ದೇವ್ರ ಥರ ಅವ್ರು ಬಂದರು, ದೇವರೇ ಇವ್ರು ಬಂದರು ಸಾಂಗಲ್ಲಿ. ಸಿನಿಮಾ ನೋಡೋರು ಎಲ್ಲರಿಗೂ ಈಗ ಒಂದು 200 ರೂಪಾಯಿ ಕೊಟ್ಟು ಒಳಗಡೆ ಬರ್ತೇವೆ ಸಿನಿಮಾ ನೋಡ್ತಾರೆ. ಅಂದರೆ ಎಂಟರ್ಟೈನ್ ಅಂತ ಹೇಳ್ತೀವಿ. ಎಂಟರ್ಟೈನ್ಮೆಂಟಲ್ಲೂ ಒಂದು ವಿಷಯ ಇರುತ್ತೆ, ಏನೋ ಫೀಲ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಇದು ಪ್ರತಿಯೊಂದು ಮನೆಯಲ್ಲೂ, ಅದು ಹೆಣ್ಮಕ್ಳಿರೋ ಮನೇಲಿ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ಅದು ನಾನು ಹೇಳ್ತೀನಿ, ಡಿಸ್ಕಸ್ ಮಾಡ್ತಾರೆ ಈ ಸಿನಿಮಾ ಬಗ್ಗೆ. ಅಂಥ ಕಂಟೆಂಟ್ಸ್ ಯಾರು ಕೊಟ್ಟಿದ್ದಾರೆ, ಇದೆಲ್ಲ ಮನೆಯಲ್ಲೂ ಡಿಸ್ಕಸ್ ಮಾಡೋಂಥ ವಿಷಯ. ನಡೆಯುತ್ತಾ ನಡೆಯಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತು. ಡಿಸ್ಕಸ್ ಮಾಡೋಂಥ ವಿಷಯ. ಕೆಲವು ಸಿನಿಮಾಗಳು ತೋರ್ಸೋಕ್ಕೆ ಭಯ ಆಗುತ್ತೆ, ಕೆಲವು ಸಿನಿಮಾ ನಮಗೆ ಧೈರ್ಯ ಇರುತ್ತೆ. ಇದು ರೆಸ್ಪೆಕ್ಟ್ಫುಲ್ ಸಿನಿಮಾ, ಯಾರು ಬೇಕಾದ್ರೆ ತೋರಿಸ್ಬೋದು. ಒಬ್ರ ಹತ್ರ 200 ರೂಪಾಯಿ ಕೊಟ್ಟು ತೊಗೊತೀವಿ ಅಂದರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಸಿನಿಮಾ ನೋಡೋಷ್ಟು ಆ ವ್ಯಾಲ್ಯೂ ಕೊಡಬೇಕು. 200 ರೂಪಾಯಿಗೆ ಆ 200 ರೂಪಾಯಿ ಕೊಟ್ಟು ಬರೋರಿಗೆ ಇಷ್ಟ ಆಗೋವಂಥ ರೆಸ್ಪೆಕ್ಟ್ ಕೊಡೋಂಥ ಸಿನಿಮಾ ಇದು. ನಾಳೆ ಜನ ನೋಡ್ತಾರೆ, CM ಅವರು ನಾಳೆ ನೋಡ್ಬೋದು. ಸಿನಿಮಾ ಚಾನ್ಸ್ ಇದೆ. ಯಾರೇ ನೋಡಿದ್ರೂ ಧೈರ್ಯದಲ್ಲಿ ಹೋಗ್ಬೋದು ಈ ಫಿಲಮ್ ನೋಡಿ ಸರ್ ಅಂತ. ರೆಸ್ಪೆಕ್ಟ್ ಕೊಡೋಂಥ ಸಿನಿಮಾ. ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಈ ಸಿನಿಮಾ ನಾಳೆ ಇಂಡಿಯಾ ಫುಲ್ ನ್ಯೂಸ್ ಆದ್ರೂ ಅದು ಕನ್ನಡಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಥ್ರೂಔಟ್ ಇಂಡಿಯಾ ನಾವೇನು ಸಿನಿಮಾ ಮಾಡಿದ್ರೆ ಥ್ರೂಔಟ್ ಇಂಡಿಯಾ ಹೋಗುತ್ತೆ. ಈ ಕಂಟೆಂಟು ಸ್ಟೇಟಿಗಲ್ಲ, ಕಂಟ್ರಿಗೆ.
ನಮ್ಮ ಕಂಟ್ರಿಗೆ ಇರೋ ಕಂಟೆಂಟ್ ಇದು. ತುಂಬ ರೆಸ್ಪೆಕ್ಟ್ಫುಲ್ ಸಿನಿಮಾ. ಇದು ಮಾಡಿ ತುಂಬ ಖುಷಿ. ಮನುಷ್ಯ ತುಂಬ ಸಪೋರ್ಟ್ ಮಾಡಿದ್ರು. ಇದರ ಆರ್ಟಿಸ್ಟ್ ವಿಷಯದಲ್ಲಿ ವಿಜಯ್ ಸರ್ ಆಗ್ಬೋದು, ಇಡೀ ನಮ್ಮ ಟೀಮು. ಈಗ ಸಿನಿಮಾ ಮಾಡಿದಾಗ ಅವ್ರು ಆ್ಯಕ್ಟ್ ಮಾಡ್ತಾರೆ ಇಲ್ಲ ವರ್ಕ್ ಮಾಡ್ತಾರೆ, ನಾವು ದುಡ್ಡು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಒಂದು ಸಿನಿಮಾ ಅನ್ನೋದು ಒಂದು ಕಂಟೆಂಟು. ಇದರಲ್ಲಿ ಇರೋರೆಲ್ಲ ಒಂದಿನ ಹೋಗ್ಬೋದು, ಅದರ ಕಂಟೆಂಟ್ ಯಾವತ್ತೂ ಉಳ್ಕೊಳ್ಳುತ್ತೆ. ಅದೇ ಸಿನಿಮಾಗಿರೋ ಪವರ್. ಇವತ್ತು ನಾವು ಅನ್ನೋರ ಬಗ್ಗೆ ಎಷ್ಟು ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಕಂಟೆಂಟ್. ಆ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದೊಂದು ಪುಣ್ಯ ನನಗೆ. ಪ್ರತಿಯೊಬ್ಬರು ದುಡ್ಡು ತೊಗೊಂಡು ಮಾಡಿದ್ರು ಅಂತ ಯಾವತ್ತೂ ನೆನಲ್ಲ, ದುಡ್ಡು ಕೊಟ್ಟೆ ನಾನು ಯಾವತ್ತೇ ಇರಲ್ಲ. ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ದೀವಿ, ಜನ ಅದನ್ನ ಸಪೋರ್ಟ್ ಮಾಡಿದ್ದಾರೆ. ಇದು ಯಾವತ್ತೂ ಕಾಣೋ ಸಿನಿಮಾದಲ್ಲಿ ಒಂದು ಉಳ್ಕೊಳ್ಳೋಂಥ ಕಂಟೆಂಟು. ಅದಕ್ಕೆ ಸಿನಿಮಾದಲ್ಲಿ ಇರೋದೇ ಖುಷಿ. ಎಷ್ಟೋ ಬಿಸ್ನೆಸ್ ಇರ್ಬೋದು ದುಡ್ಡು ಮಾಡೋಕ್ಕೆ, ಮತ್ತೊಂದಕ್ಕೆ. ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲ ಪ್ರಪಂಚದಲ್ಲೂ ಒಂದಿನ ಎಲ್ಲರೂ ಹೋಗ್ತಾರೆ, ಸಿನಿಮಾದಲ್ಲಿ ಮಾಡಿದವ್ರು ಮಾತ್ರ ಉಳ್ಕೊತಾರೆ. ಅದಕ್ಕೆ ಅಂಥ ಸಿನಿಮಾದಲ್ಲಿ ನನಗೆ ಇರೋಕ್ಕೆ ಚಾನ್ಸ್ ಕೊಟ್ಟ ಆ ದೇವರಿಗೆ, ನಮ್ಮ ತಂದೆ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಬೇರೆಯವ್ರು ಮಾಡಿದ್ರೆ ಒಂದು 22-23 ಕೋಟಿ ಆಗುತ್ತೆ ನಿಜವಾಗ್ಲೂ. ಅಷ್ಟು ಕಾಸ್ಟ್ ಆಗುತ್ತೆ ಸಿನಿಮಾ. ನಮ್ಗೆ ನಿಜವಾಗ್ಲೂ ಒಂದು 11-11.5 ಆಗಿರ್ಬೋದೇನೋ ಅಷ್ಟೇ. ಯಾಕಂದರೆ ವೆರಿ ಗುಡ್. ಎಲ್ಲ ಆರ್ಟಿಸ್ಟ್ ಸಾಥ್ ಕೊಟ್ಟರು. ತುಂಬ ಜನ ನಮಗೆ ಪ್ರೀತಿಯಿಂದ ಸ್ನೇಹಪೂರ್ವಕ ತುಂಬ ಸಾಥ್ ಕೊಟ್ಟರು. ಸಿನಿಮಾಗೆ 70 ದಿನ ಕೆಲಸ ಮಾಡಿದ್ದು. ಖರ್ಚು ಆಮೇಲೆ ಯಾರು ನಾವು ಪ್ರೀತಿಯಿಂದ ಯಾರು ಮಾಡಿಸ್ಕೊಳ್ಳ ಸಂಭಾವನೆ ಕೊಟ್ಟಿದ್ವಿ. ಅಂದರೆ ನಮ್ಮ ಇಷ್ಟ ಬಂದಿಸ್ಕೊಟ್ಟು ಯಾರು ನಮ್ಮನ್ನು ಅಷ್ಟು ಮಾಡಿಲ್ಲ. ವೆರಿ ಗುಡ್ ಸಿನಿಮಾ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ನಮ್ಮ ನಿರ್ದೇಶಕರಿಗೆ, ಈ ಟೀಮ್ಗೆ ಯಾವಾಗಲೂ ನನ್ನ ಕಡೆಯಿಂದ ನಾವು ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಿರ್ತೀವಿ. ಭಾಳ ಶ್ರೀಮಂತರು ನೀವು. ಅಂದರೆ ಆ ವಿಚಾರದಲ್ಲ, ಎಷ್ಟು ಸೈಟ್ಸ್ ಇದೆ ಅಂತಲ್ಲ, ಒಂದಷ್ಟು ಜನರ ಮನಸ್ಸಿನಲ್ಲಿ ವಿಶೇಷವಾದ ಸೈಟ್ ತೊಗೊಂಡಿದ್ದೀರಾ ಹೃದಯದಲ್ಲಿ. ಅದಕ್ಕೆ ಶ್ರೀಮಂತರು. ಅದಕ್ಕೆ ಇಷ್ಟೊಂದು ದಿಗ್ಗಜರ ಸಮೂಹ ಸೇರಿರುವಂಥದ್ದು ಮಾರುತ ಸಿನಿಮಾಗೆ. ನಾವು ಕೂಡ ಕಾಯ್ತಾ ಇದ್ವಿ. ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗಲಿ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.